ಇದು TV5 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ನೋಡಿ, ವರದಿ ಪ್ರಸಾರವಾದ ಬೆನ್ನಲ್ಲೇ PSI ಅಯ್ಯನಗೌಡ ಅಮಾನತು ಆಗಿದ್ದಾರೆ. ಇದು TV5 ವರದಿಯ ಫಲಶ್ರುತಿ. ಹಸು ಕೇಸ್ನಲ್ಲಿ ಮಹಿಳೆಗೆ ಥಳಿಸಿದ್ರು ಈ PSI ಅಯ್ಯನಗೌಡ. ಮಂಡ್ಯ ಪೂರ್ವ ಠಾಣೆ PSI ಅಯ್ಯನಗೌಡ ಅವ್ರನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಇದು ನ್ಯಾಯಕ್ಕೆ ಸಿಕ್ಕಂತಹ ಜಯ. ಇದು TV5 ಧ್ವನಿ. ಅಲ್ಲಿರುವಂಥ ಹೋರಾಟಗಾರರು ಮಹಿಳೆ ಮೇಲೆ ಕೈ ಮಾಡಿದ್ರೆ, ದೌರ್ಜನ್ಯ ಎಸಗಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಏನು ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಪೊಲೀಸ್ ಅಂದ ಕಾರಣಕ್ಕೆ ಕೊಂಬಿದಾವ ಅಲ್ಲಿ? ಕೊಂಬಿಲ್ವಲ್ಲ. ಹಾಗಾಗಿ ಕಾನೂನು ಎಲ್ರಿಗೂ ಒಂದೇ. ಈ ಅಯ್ಯನಗೌಡ ದರ್ಪ ಇದು ಮೊದಲಲ್ವಂತೆ. ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಮಾಡಿ ಸಸ್ಪೆಂಡ್ ಆಗಿದ್ರು. ಇದು TV5 ವರದಿಯ ನಿರಂತರ ಅಲ್ಲಿನ ಸ್ಥಳೀಯರ ಒಂದು ಅಭಿಪ್ರಾಯದ ಮೇರೆಗೆ, ಅದರ ಜೊತೆಗೆ ಆ ರೂಪಾದೇವರು ಹೇಳಿರುವಂಥ ಹೇಳಿಕೆ, ಇದೆಲ್ಲವನ್ನ ಪರಿಗಣನೆ ತೆಗೆದುಕೊಂಡು TV5 ಸುದ್ದಿ ಪ್ರಸಾರ ಆಯಿತು. ಕೆಲವೇ ಕ್ಷಣಗಳಲ್ಲಿ ಈ ರೀತಿಯಾದಂತಹ ಆದೇಶವನ್ನು ತೆಗೆದುಕೊಂಡಿದ್ದಾರೆ. PSI ಅಯ್ಯನಗೌಡ ಅವ್ರನ್ನ ಈಗ ಅಮಾನತು ಮಾಡಿದ್ದಾರೆ. ಇನ್ಮೇಲೆ ಯಾವತ್ತೂ ಕೂಡ ಈ ರೀತಿ ಆಗಬಾರ್ದು. ಅವರು ಬೇರೆ ಠಾಣೆಗೆ ವರ್ಗಾವಣೆ ಆಗುತ್ತೋ ಎತ್ತಂಗಡಿ ಆಗುತ್ತೋ ಗೊತ್ತಿಲ್ಲ ನಮಗೆ. ಆದರೆ ಇನ್ಮೇಲೆ ವಿನಾಕಾರಣ ಅಮಾಯಕರ ಮೇಲೆ ದೌರ್ಜನ್ಯಗಳು ನಡಿಬಾರ್ದು. ಯಾಕಂತ ಹೇಳಿದ್ರೆ ಕಾನೂನು ಅಂತ ಇರುತ್ತೆ. ನ್ಯಾಯಕ್ಕೆ ಸಿಕ್ಕಂಥ ಒಂದು ಜಯ ಇದು. ಗಾಯಗೊಂಡಂತಹ ರೂಪಾದೇವಿ ಅವರ ಅವಸ್ಥೆ ನೋಡ್ತಾ ಇದ್ದೀವಿ ನಾವು. ಕಣ್ಣೀರು ಹಾಕೊಂಡು ತೆವಳುಕೊಂಡು ಬಂದ್ರವರು, ನಡೆಯೋಕ್ಕಾಗ್ತಾ ಇಲ್ಲ. ಅಯ್ಯನಗೌಡಗೆ ಕರುಣೆ ಇಲ್ಲ, ಹೆಣ್ಣಿನ ಬೆಲೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಮುಖ ಕಂಪ್ಲೀಟ್ ಆಗಿ ಊದ್ಕೊಂಡಿದೆ ನೋಡಿ. 15ರಿಂದ 20 ಏಟ್ಗಳು ಬಿದ್ದಿದ್ದಾವೆ. ಲಾಠಿ ಮತ್ತು ಬೆಲ್ಟು. ಎಲ್ಲಿಂದ ಬಂದಿದ್ರಿ ನೀವೆಲ್ಲ? ಎಲ್ಲಿಂದ ಬಂದಿದ್ರಿ ನೀವೆಲ್ಲ ಪೊಲೀಸ್ ಹುದ್ದೆಗೆ? ಇದ ಹೇಳ್ಕೊಟ್ಟಿದ್ದು ನಿಮ್ಮ ಸಂವಿಧಾನ? ಟ್ರೈನಿಂಗ್ ಹೋಗಿದ್ರಲ್ಲ, ಅಮಾಯಕರ ಮೇಲೆ ಕೈ ಮಾಡಬೇಕು, ಗುಂಡಾವರ್ತನೆ ಮಾಡಬೇಕು, ಅಥವಾ ತಪ್ಪು ಮಾಡದೇ ಇರೋರನ್ನ ಕರ್ಕೊಂಬಂದು ಠಾಣೆಗೆ ಹಿಗ್ಗಾಮುಗ್ಗ ಹೊಡಿಬೇಕು ಅಂತ ಹೇಳ್ಕೊಟ್ರ ನಿಮ್ಗೆ ಟ್ರೈನಿಂಗಲ್ಲಿ? ಅನುಭವಿ PSI ಅಂತ ಇವರು. ಹಾಗಾಗಿ ಈ ಪ್ರಕರಣ ಇದೆಯಲ್ವಾ, ಇದನ್ನು ಇನ್ನೂ ಗಂಭೀರವಾಗಿ ತೆಗೆದುಕೊಳ್ಬೇಕು ಸರ್ಕಾರ ಕೂಡ, ಜೊತೆಗೆ ಆ ಭಾಗದ ಜನಪ್ರತಿನಿಧಿಗಳು ಕೂಡ. ಈ ಬಗ್ಗೆ ಮಾತನಾಡಲಿಕ್ಕೆ ಪೂರ್ಣಿಮಾ ಇದ್ದಾರೆ, ಹೋರಾಟಗಾರರು. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಇದು ನಿಜಕ್ಕೂ ನಾಚಿಕೆ ಪಡುವಂಥ ಒಂದು ಸಂಗತಿ ಮೇಡಮ್. ಮಂಡ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ವಾ ಅಂತ ಈ ಅಯ್ಯನಗೌಡ PSI ಅಥವಾ ಅವ್ರ ಸಿಬ್ಬಂದಿ ಏನು ಮೇಡಮ್ ಈ ದೌರ್ಜನ್ಯದ ಹೇಳೋರು ಕೇಳೋರು ಯಾರಿಲ್ವಾ ಮಂಡ್ಯದಲ್ಲಿ ಇವ್ರಿಗೆ? ಸರ್, ಮಂಡ್ಯದಲ್ಲಿ ಇವರು ಒಂಥರ ಪೊಲೀಸ್ ಗೂಂಡಾಗಿರಿ ಮಾಡ್ಲಿಕ್ಕೆ ನಿಂತ್ಕೊಂಡಿದ್ದಾರೆ. ಪದೇ ಪದೇ ಮಂಡ್ಯದಲ್ಲಿ ಹೆಣ್ಣು ಭ್ರೂಣ ಹತ್ಯೆಗಳು, ಸಾಮೂಹಿಕ ಅತ್ಯಾಚಾರದಂತಹ ಅಮಾನುಷವಾಗಿರುವಂತಹ ಘಟನೆಗಳು ದಾಖಲಾಗಿರುವಂತಹ ಸಂದರ್ಭದಲ್ಲಿ ಮಹಿಳೆಯರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಇಲ್ಲಿರುವಂತ ಎಲ್ಲ ಪ್ರಗತಿಪರ ಸಂಘಟನೆಗಳು ಪದೇ ಪದೇ ಹೋರಾಟವನ್ನ ಮಾಡ್ತಾ ಹಕ್ಕೊತ್ತಾಯಗಳನ್ನ ನಾವು ಸಲ್ಲಿಸ್ತಾ ಇದೀವಿ. ಆದ್ರೆ ಮಹಿಳೆಯರನ್ನ ರಕ್ಷಣೆ ಮಾಡ್ಬೇಕಾಗಿರುವಂತವ್ರು ಮಹಿಳಾ ಭಕ್ಷಕರಾಗಿ ಕೆಲಸ ಮಾಡ್ತಿದ್ದಾರೆ. ಮೇಡಮ್ ಏನ್ ಮೇಡಮ್ ಮೇಡಮ್ ಈಗ ನಿಮ್ಗೆ ಗೊತ್ತಿರೋ ಬಗ್ಗೆ, ಈಗ ಅಲ್ಲಿ ಹಸು ಅಡ್ಡ ಬಂದಿದ್ದು ಒಂದೇ ಕಾರಣನ ಹಾಗಾದ್ರೆ ಅಲ್ಲಿ, ಅಥವಾ ಏನಾದ್ರು ಬೇರೆ ಕಾರಣ ಸೆಟಲ್ಮೆಂಟ್ ಇದೇ ಹತ್ರ ಚರ್ಚೆ ಆಯ್ತಿದೆಯಾ ಅಲ್ಲಿ? ನಾವು ಈಗ ಮಹಿಳೆಯನ್ನೇ ಹೋಗಿ ಖುದ್ದು ಮಾತಾಡ್ಸ್ಕೊಂಡ್ ಬಂದ್ವಿ ಸರ್. ನಾವು ಅವ್ರು ಹೇಳ್ತಿರೋಂಥದ್ದು ಅಯ್ಯನಗೌಡನ್ಗೂ ಮತ್ತು ಅವ್ರಿಗೂ ಯಾವುದೇ ಪರಿಚಯ ಇಲ್ವಂತೆ. ಈ ಹಿಂದೆನೂ ಕೂಡ ಅವ್ರನ್ನ ಭೇಟಿ ಮಾಡಿರೋದಾಗ್ಲಿ ಮಾತಾಡ್ತಿರೋದಾಗ್ಲಿ ಏನೂ ಇಲ್ಲ. ಏಕಾಏಕಿ ಅದು ಈ ಒಂದು ಕ್ಷುಲ್ಲಕ ಕಾರಣ ಇಟ್ಕೊಂಡು ನಮ್ಮನ್ನ ಕರ್ಕೊಂಡ್ ಬಂದಿದ್ದಾರೆ ಅಂತಂದ್ರೆ ನಮಿಗೂ ಗೊತ್ತಾಗ್ತಿಲ್ಲ ಯಾತಕ್ಕೆ ಅಂತ ಹೇಳಿ. ನೇರ ಬಂದಂತವ್ರು ಹಸುವಿನ ಕಾರಣ ಇಟ್ಕೊಂಡು ಈಗ ಹತ್ತಿ ನೀವು ಸ್ಟೇಷನ್ ಬರಬೇಕು ಅನ್ನೋ ತರದಲ್ಲಿ ಹೇಳಿ ಸ್ಟೇಷನ್ ಕರ್ಕೊಂಡ್ ಬಂದು ಏನನ್ನು ಕೂಡ ಮಾತಾಡದೆ ಏಕಾಏಕಿ ರೂಮ್ ಒಳಗಡೆ ಲಾಕ್ ಮಾಡ್ಕೊಂಡು 3 ಜನ PSIಗಳ ಜೊತೆಗೆ ನನ್ನನ್ನು ತಳಿಸಿರುವಂತದ್ದು ಅನ್ನೋ ತರದಲ್ಲಿ ಹೇಳ್ತಿದ್ದಾರೆ ಸರ್. ಮೇಡಮ್ ಈಗ TV5 ಕೂಡ ಮೇಡಮ್ ಇದು ಅಲರ್ಟ್ ಆಯ್ತು, ನಿರಂತರವಾಗಿ ವರದಿ ಮಾಡ್ತು. ಈಗ ಸಸ್ಪೆಂಡ್ ಆಗಿದ್ದಾರೆ ಮೇಡಮ್, ಅಮಾನತು ಮಾಡಿದ್ದಾರೆ ಅವ್ರನ್ನ. ಹೌದು ಸರ್, ನಾವು ಕೂಡ ನಿನ್ನೆ 11:30 12 ಗಂಟೆ ರಾತ್ರಿವರೆಗೂ ಇದ್ರ ಸುತ್ತ ಇಲ್ಲಿರುವಂತ ಹಲವು ಪ್ರಗತಿಪರ ಸಂಘಟನೆ ಮುಖಂಡರುಗಳು ನಾವೆಲ್ಲರೂ ಜೊತೆಯಲ್ಲೇ ಸೇರ್ಕೊಂಡು ಮಹಿಳೆಗೆ MLC ಮಾಡಿಸೋತಾವಿಂದ ಹಿಡಿದು ಅದು ಕಂಪ್ಲೇಂಟ್ ಆಗಬೇಕು ಅಂತ ಹೇಳಿ ಜೊತೆನಲ್ಲೇ ಇದ್ದು ಇಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೂ ತಂದು ಒಂದಷ್ಟು ಒತ್ತಡವನ್ನ ಹಾಕಿದ್ವಿ. ಸೊ ಹಂಗಾಗಿ ಮಧ್ಯರಾತ್ರಿ 1:30 ಗಂಟೆನಲ್ಲಿ ಅವ್ರ ತಾಯಿನೇ ಕರ್ಕೊಂಡು ಹೋಗಿ ಹೇಳಿಕೆ ತಗೊಂಡು ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ, FIR ಹಾಕಿದ್ದಾರೆ ಸರ್. ಅಮಾನತ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇದು ಬರೀ ಅಮಾನತ್ ಆಗುವಂತದ್ದಲ್ಲ ಸರ್. ಈ ತರದ ಮೆಂಟಾಲಿಟಿ ಇರುವಂತಹ ಅಧಿಕಾರಿಗಳು ಇವತ್ತು ಒಂದಷ್ಟು ದಿವಸ ಅಮಾನತ್ ಆಗ್ತಾರೆ, ಮತ್ತೆ ಇನ್ಯಾವುದೋ ಜಿಲ್ಲೆಗೆ ಅವರು ಅಪಾಯಿಂಟ್ ಆಗ್ತಾರೆ ಅಂತ ಇಟ್ಕೊಳ್ಳಿ. ಆದ್ರೆ ಯಾವುದೇ ಜಿಲ್ಲೆನಲ್ಲಿ ಆದ್ರೂ ಇವರ ಈ ಒಂದು ವರ್ತನೆಗೆ
ಅಮಾಯಕ ಹೆಣ್ಣು ಮಕ್ಕಳುಗಳು, ಅಮಾಯಕ ನಾಗರಿಕರು ಬಲಿಯಾಗ್ತಾರೆ. ಸೊ ಇಂತಹ ವರ್ತನೆ ಇರುವಂತಹ ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ನಾಲಾಯಕ್. ಬರೀ ಅಮಾನತ್ತಲ್ಲ, ಅವರು ಕೆಲಸದಿಂದನೇ ವಜಾ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ ಆಗಿದೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ಪೂರ್ಣಿಮಾ ಅವರೇ ಮಾತಾಡಿದ್ದಕ್ಕೆ. ಈ ಬಗ್ಗೆ ಮಾತಾಡಲಿಕ್ಕೆ ಲಂಕೇಶ್ ಇದ್ದಾರೆ, ಹೋರಾಟಗಾರರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನು ನಿಜಕ್ಕೂ ಅಮಾನವೀಯ ಸರ್ ಇದು? ಹೆಣ್ಣಿನ ಮುಂದೆ ಈ ಖಾಕಿ ಪೌರುಷವನ್ನ ತೋರಿಸ್ತಾರಲ್ಲ ಸರ್ ಇವ್ರು ನಿಜಕ್ಕೂ ಪೊಲೀಸ್ ಆಗ್ಲಿಕ್ಕೆ ಲಾಯಕ್ ಅಂತ? ಅನ್ಲಾಯಕ್ ಸರ್. ಈ ಅಪ್ಪ ಈ ವ್ಯಕ್ತಿ ಇದಾರಲ್ಲ, ಇಬ್ರು ಪುರುಷ ಪೇದೆ ಮತ್ತೆ ಸಬ್ ಇನ್ಸ್ಪೆಕ್ಟರ್ಗಳು. ಓಕೆ. ಯಾವುದೇ ಒಬ್ಬ ಮಹಿಳೆ ಠಾಣೆಗೆ ಹೋಗ್ಬೇಕು, ಅವ್ರ ಕಷ್ಟ ಸುಖ ಹೇಳ್ಕೋಬೇಕು, ಸ್ಪಂದಿಸ್ಬೇಕು, ಇವರು ಜನಸ್ನೇಹಿ ಆಗ್ಬೇಕು. ಈ ತರ ಕ್ರೌರ್ಯ ಮೆರೆದ್ರೆ ಎಲ್ಲಿ ಹೋಗ್ತಾರೆ ಸರ್ ಅವರು? ಆ ಮಹಿಳೆ ಮೇಲೆ ಯಾರು ದೂರ ಸಲ್ಲಿಸಿಲ್ಲ, ಇವರೇ ಕರ್ಕೊಂಡ್ ಬಂದಿದ್ದಾರೆ ಸ್ವಯಂ ಪ್ರೇರಿತವಾಗಿ. ಕರ್ಕೊಂಡ್ ಬಂದು ಒಂದು ತಿಳಿ ಹೇಳಿ, ಬುದ್ಧಿ ಹೇಳಿ, ಕಾನೂನಾತ್ಮಕವಾಗಿ ಬೇಕಾದ್ರೆ ಅವ್ರಿಗೊಂದು ದಂಡನೋ ಪನಿಷ್ಮೆಂಟ್ ಯಾವ ರೀತಿನಾದ್ರೂ ಕಾನೂನು ಚೌಕಟ್ಟಲ್ಲಿ ಏನ್ ಬರ್ಬೇಕಾಗಿತ್ತಲ್ವ ಸರ್? ಅಲ್ಲ ಸರ್, ಈ ಕೇಸಿಗೆ ಯಾವ್ದು ಸೆಕ್ಷನ್ ಇಲ್ಲ ಸರ್. ಇದು ಹಸು ಅಡ್ಡ ಬಂತು, ಅಲ್ಲಿ ಬಿದ್ರಂತೆ, ಇದು ಯಾವ ಸೆಕ್ಷನ್ ಇಲ್ಲ ಇದಕ್ಕೆ ಸರ್. ಈಗ ಅದವರು ರೈತ ಮಹಿಳೆ, ಬಡ ಕುಟುಂಬದವರು ಏನೋ ರಸ್ತೆ ಬದಲು ಕಟ್ಕೊಂಡಿದ್ದಾರೆ ಸರ್. ಅವ್ರದ್ದು ತಪ್ಪು ಅಂತ ಹೇಳುವ, ರಸ್ತೆ ಏನೋ ವಿಶಾಲವಾಗಿ ಇದ್ದವ್ರಿಗೆ ಏನ್ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಈ ಕಡೆ ನಿಂತಿದ್ದು ಏನೋ ಆ ಕಡೆ ಹೋಗಿ ನಿಂತ್ಕೊಬಿಡ್ತದೆ ಅಂತ ಅನ್ಕೊಳ್ಳಿ ಸರ್. ಅದಕ್ಕೇನೆ ಮನ ಬಂದಂತ ಕೈಯೆಲ್ಲ ಊದೋಗೈತೆ ಸರ್. ಎರಡು ಕೈಗಳನ್ನು ಕಾಲಗಳನ್ನು ಎತ್ತಳೋದಕ್ಕೆ ಆಗ್ತಾ ಇಲ್ಲ. ಅದು ಯಾರು ಹೊಡಿದು ತಪ್ಪೆ, ಅದು ಪುರುಷ ಮಹಿಳೆ ಹೊಡಿತೀನಿ ಅಂದ್ರೆ ಇವತ್ತು ಮಂಡ್ಯ ಜಿಲ್ಲೆ ಈ ತರ ಒಂದು ಮಹಿಳಾ ದೌರ್ಜನ್ಯ ದುಷ್ಕೃತ್ಯಗಳಿಂದ ಬಹಳ ಹೆಸರು ಕೆಟ್ಟ ಹೆಸರುಗಳನ್ನ ತತ್ತೈತೆ. ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಭಯ ಸರ್ ಇನ್ಮೇಲೆ. ಸರ್ ಭಯ ಹುಟ್ಟಿಸಿದ್ರಲ್ಲ ಸರ್ ಇವರು. ಈ ಅಪ್ಪ ಓದೋದ್ ಕಡೆ ಎಲ್ಲ 3-4 ಸ್ಟೇಷನ್ಗಳ ಕಡೆ ಎಲ್ಲ ಹೋಗಿ ಇದೇ ಈ ಅಪ್ಪಂದ ದೌರ್ಜನ್ಯ. ಸರ್ ಈಗ TV5 ಸರ್ ಇದು ವರದಿಯನ್ನ ಮಾಡ್ತಿದೆ ಸರ್. ನಿರಂತರವಾಗಿ ಅರ್ಧ ಗಂಟೆಯಿಂದ ಸಸ್ಪೆಂಡ್ ಮಾಡಿದ್ರೆ ಅನ್ನುವಂಥ ಆದೇಶ ಬಂದಿದೆ ಸರ್. ಈಗ ಸರ್ ಇದು ಸಸ್ಪೆಂಡ್ ಮಾಡಿದ್ರೆ 3 ತಿಂಗಳಾದ್ಮೇಲೆ ಮತ್ತೆ ಬರ್ತಾನೆ, ಅವ್ನಿಗೆ ಶಿಕ್ಷೆ ಆಗ್ಬೇಕು, ತನಿಖೆ ಆಗ್ಬೇಕು, ಆ ಯಮನಿಗೆ ಪರಿಹಾರ ಸಿಗ್ಬೇಕು. ಅವಾಗ ಸಿಗೋದು ಒಂದು ತೃಪ್ತಿ ನಮ್ಗೆ. ಕರೆಕ್ಟ್. ಸುಮ್ನೆ ಸಸ್ಪೆಂಡ್ ಏನೋ ನಾಟಕೀಯ, ನಿಮ್ಮಂತವ್ರು ನಮ್ಮಂತವ್ರು ಯಾರೋ ಹೋರಾಟಗಾರ ಏನೋ ಮಾಡಿದ್ರು ಕಣ್ಣು ಬರ್ಸೋಂಗೆ ಸಸ್ಪೆಂಡ್ ಮಾಡಿದ್ವಿ, ನೀವು ಹೋಗಿ ಅವ್ರಿಗೆ ಅದು ದಂಡನಾ ಶಿಕ್ಷೆನಾ? ಹೌದು, ನಿಜ. ಆ ಯಮನ್ ಪರಿಹಾರ ಸಿಗುತ್ತಾ? ನೋವು ತಿಂತೀವ ನಾವು? ಸಮಾಜಕ್ಕೆ ಅಂಟಿನಂತ ಕಳಂಕ ಹೋಗುತ್ತಾ? ಹೇಳಿ ಸರ್ ನೀವು. ಅಲ್ಲ ಸರ್, ಮಾಡುವ ನಾವು. ಅಲ್ಲ ಓಕೆ ಸರ್, ಮಾನವೀಯತೆ ಅನ್ನೋದು ಇರಲ್ವಾ ಅಂತ ಇವ್ರಿಗೆಲ್ಲ? ಮಾನವೀಯತೆ ಎಲ್ಲ ಸುಟ್ಟೋಗೈತ ಅವ್ರಿಗೆ. ಯಾಕಂತ ತಕ್ಷಣನೇ ಅವ್ರ ಅಕ್ಕ ತಂಗಿ ಸೋದರ ಸಂಬಂಧ ಭಾತೃತ್ವ ಎಲ್ಲ ಹಾಳಾಗೋಯ್ತದೆ ಅವ್ರಿಗೆ. ಈ ಒಂದು ಮಾನವೀಯ ಅಂತಃಕರಣನೂ ಹಾಳಾಗೋಯ್ತದೆ ಅಲ್ವಾ ಸರ್? ಕಾಕಿ ನ್ಯಾಯಕ್ಕೋಸ್ಕರ ಹೋರಾಡುವ, ಬೇರೆ ತರದಕ್ಕೆಲ್ಲ ಸ್ಪಂದಿಸುವ. ನಾವು ಈ ಪೊಲೀಸ್ ಇಲಾಖೆಯಲ್ಲಿ ಜನಸ್ನೇಹಿ ಅಧಿಕಾರಿಗಳನ್ನು ನೋಡಿದೀವಿ. ಈ ತರದ ಒಬ್ಬ ವ್ಯಕ್ತಿಗಳಿಂದ ಇರುವಂತ ರಕ್ಷಣಾ ಇಲಾಖೆಗೆ ಯಾಕೆ ಸರ್ ಕೆಟ್ಟ ಹೆಸರು? ಇವ್ರಿಗೆ ಶಿಕ್ಷೆ ಆಗ್ಬೇಕು, ಬರೀ ಅಮಾನತಾದ್ರೂ ಸಾಕಾಗಲ್ಲ. ಆ ಯಮನ್ ಪರಿಹಾರ ಸಿಗ್ಬೇಕು ಸರ್. ಎಸ್ ಸರ್. ಓಕೆ, ಥ್ಯಾಂಕ್ ಯು ಲಂಕೇಶ್ ಅವರು ಮಾತಾಡಿದ್ದಕ್ಕೆ. ಇದಿಷ್ಟೇ ಅಲ್ಲ, ಸಸ್ಪೆಂಡ್ ಮಾಡಿರೋದು ಅಷ್ಟೇ ಇಲ್ಲ, ಮತ್ತೆ 3 ತಿಂಗಳಿಗೆ ಮತ್ತೆ ಬರ್ತಾರೆ, ಮತ್ತೆ ಅದೇ ಚಾಳಿ ಮುಂದುವರಿಸ್ತಾರೆ, ಇವ್ರು ಹಳೆ ಚಾಳಿ ಅನ್ನೋದು ಅವ್ರದ್ದು ಆರೋಪ. ಹಾಗಾಗಿ ಈಗ ಏನು ಕಾನೂನು ವ್ಯಾಪ್ತಿಯಲ್ಲಿ ಶಿಕ್ಷೆ ಆಗಬೇಕು ಅದು ಆಗಬೇಕು. ಆಕೆಗಾಗಿರುವಂಥ ನೋವು ನೀವು ಪಡ್ತೀರಾ? ಆಕೆ ಹಾಕಿರುವಂಥ ಕಣ್ಣೀರು ನೀವು ಹಾಕ್ತೀರಾ? ಪರಿಹಾರ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಯಾಕಂತಂದರೆ ಸಾಮಾನ್ಯ ಅದು. ಹಸು ಅಡ್ಡ ಬಂತು, ಅಲ್ಲಿ ದನಗಳು ಅಡ್ಡ ಬಂದವು, ಹೋಗೋರಿಗೆ ಜ್ಞಾನ ಇರಬೇಕ್ರಿ ಮೈ ಮೇಲೆ. ವೇಟ್ ಮಾಡಿ ಹೋಗ್ಬೋದಾಗಿತ್ತು, ಅದಿಲ್ಲ. ಇವರೇ ಗುದ್ದಿದ್ರು, ಅಡ್ಡ ಬಂದು ಅವರೇ ಬಿದ್ದರು, ಅದು ಬರಲಿಲ್ಲ. ಇಲ್ಲಿ ಹಸು ಕಟ್ಟೋದು, ಹಸುನು ತಗೊಂಡು ಹೋಗ್ರಿ, ಜೈಲು ಒಳಗಡೆ ಹಾಕ್ರಿ. ಹಾಸ್ಯಾಸ್ಪದ ಕಾರಣ ಆಗ್ತಿದೆ. ಇವ್ರು ಯಾವುದೇ ಕೇಸ್ ಇಲ್ಲದೆ ಆಕೆನ ಕರ್ಕೊಂಡು ಹೋಗಿ ಹಿಗ್ಗಾಮುಗ್ಗ ಥಳಿಸಿದಾರಲ್ಲ, ಅದು ಕೂಡ ಪುರುಷ ಪೇದೆಗಳು. ಮಹಿಳೆ ಪೇದೆ ಇಲ್ಲ, ಠಾಣೆ ಕರ್ಕೊಂಡು ಹೋಗೋವಾಗ ಇರಲಿಲ್ಲ ಅಲ್ಲಿ ಜೀಪ್ನಲ್ಲಿ. ಕಾನೂನು ವ್ಯಾಪ್ತಿ ಎಲ್ಲ ಇಲ್ಲಿ ಹದಗೆಟ್ಟು ಹೋಗಿದೆ ಮಂಡ್ಯದಲ್ಲಿ. ಇಂತಹ PSI ಎಲ್ಲೆಲ್ಲಿದ್ದಾರೋ ಅವ್ರಿಗೆಲ್ಲ ಒಂದು ಪಾಠ ಆಗಬೇಕು, ಕಾಕಿ ಹಾಕೊಂಡವ್ರಿಗೆ. ಹಾಗಾಗಿ ನೀವು ಮಾಡಿದ ರೂಲ್ಸ್ ಅಲ್ಲ, ಅಲ್ಲಿ ಸಂವಿಧಾನದ ಅಡಿಯಲ್ಲಿ ಏನೇನು ವ್ಯಾಪ್ತಿ ಕಾನೂನು ಇದೆಯೋ ಅದು ನಡ್ಕೊಂಡು ಹೋಗಬೇಕು. ಹಾಗಾಗಿ ಇದು ಇಡೀ ರಾಜ್ಯಕ್ಕೆ ಒಂದು ಪಾಠ ಆಗಬೇಕು. ಇನ್ಮೇಲೆ ಯಾವತ್ತೂ ಕೂಡ ಅಮಾಯಕರಿಗೆ, ಮಹಿಳೆಯರಿಗೆ ಈ ರೀತಿ ದೌರ್ಜನ್ಯ ಆಗಬಾರ್ದು ಅನ್ನುವಂಥ ಆಶಯ TV5 ಇದಾಗಿದೆ. ಇದು ಕೇವಲ ಅಮಾನತಾಗಿದ್ದಾರೆ, ಅವ್ರಿಗೂ ಕೂಡ ಕಾನೂನಾತ್ಮಕ ಶಿಕ್ಷೆ ಆಗಬೇಕು, ಮಹಿಳೆಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತೇಳಿ ಸ್ಥಳೀಯರು, ಹೋರಾಟಗಾರರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ.